ಗೋಬಿ ಮಂಚೂರಿ ಅಂಗಡಿ ಇಟ್ಟಿದ್ದೀವಿ ಗೈಸ್. ನಮ್ಮ ಯಜಮಾನ್ರೆ ಗೋಬಿ ಮಾಡಿದ್ದು ನೋಡಿ ಗೈಸ್. ಅಣ್ಣನ ತಂಗಿನ ಗೋಬಿ ಮಂಚೂರಿ ಅಂಗಡಿ ಇಟ್ಟವ್ರೆ. ಗೋಬಿ ಮಾಡ್ತಾಯಿದ್ದೀವಿ ಅಂತ ಅನ್ಕೊಂಡ್ರಾ? ಇಲ್ಲ, ನೋವೇ, ಚಾನ್ಸೇ ಇಲ್ಲ. ನೋಡಿ ಮದ್ದೆಲ್ಲ ಮುಗಿದು ಬೆಳಗ್ಗೆ ಮಲ್ಲಿದ್ದೀವಲ್ಲ, ಅದಕ್ಕೆ ಎಲ್ಲರಿಗೂ ಗೋಬಿ ಮಂಚೂರಿ ತಂದಿದ್ದೀವಿ. ಇಲ್ಲಿ ಒಬ್ಬಟ್ಟಿಗೆ ಹೂರ್ಣ ಎಲ್ಲಿ ರೆಡಿ ಐತೆ? ಕೆಳಗಡೆ ತಟ್ಟೆಲ್ಲ ರೆಡಿ ಐತೆ. ಇವು ಸ್ಟಿಕ್ಕು ಇಸ್ಕೊಬಂದವ್ರಾ? ಈ ಕಡೆ ತಿರುಗು. ಒಂದು ಫೋಟೋ ಹಂಗೆ ಕ್ಲಿಕ್ ಮಾಡ್ತೀನಿ. ತಿರ್ಗಾಯ ನೀನು ಹಿಡ್ಕೊಳ್ಳಿ, ಅಲ್ಲಿ ಕಂಬ್ಲೇನಿಗೆ ಹಿಡ್ಕೊಳ್ಳಯ್ಯೋ. ನೀನು ಹಂಗೆ ಹಿಡ್ಕಳೆ ನೀನುವೆ ಹಿಡ್ಕಳೆ. ಗೋಬಿ ಮಂಚೂರಿ ಗೈಸ್ ಇಬ್ರು ಮಾಡಿ ಕೊಡ್ತವ್ರೆ. ಗೋಬಿ ಮಂಚೂರಿ ಅಯ್ಯೋ, ನೀ ಕೊಡ್ತಾ ಇಲ್ಲ ಅಂತ ಅವನ್ನೇ ಅದನ್ನೇ ನೋಡ್ತವನೆ. ಮಾವೆಲ್ಲಿ? ಬರ್ತೀನಿ. ಒಂದೇ ಸತಿ ತಿಂದ್ರೆ ದಪ್ಪ ಬಿಡ್ತೀನಿ. ಸ್ಪೆಷಲ್ ಉಲ್ಟಾ ಮಾಡ್ತಾ ಇದೆಯಲ್ಲ, ಯಾಕೆ? ಹೌದಾ? ₹1 ನನ್ನ ಫ್ರೆಂಡು ವಿನು ಕೊಟ್ಟಿರೋದು. ಇವಾಗ ತೋರಿಸ್ತಾ ನೋಡ್ಕೊಳ್ಳಿ ಅಷ್ಟೇ. ತಗೋಬರಿ. ₹1 ಹಾಕಿನಿ ಅನ್ನ, ಇದಕ್ಕೆ ₹1 ಅಂಟಿಸಿರ್ತಾರೆ. ಬರೆಯೋದು ಬೇಡವಾನೆ. ಕೊಟ್ಟಿರೋರು ಬರೆಯೋದು ಬೇಡವಾ? ಮತ್ತೆ ನಾನು ಪರ್ಸ್ ಕೊಡಂಗಾರೆ, ನಾನು ಅಂತ ಬರ್ಸ್. ನಿಮ್ಮ ಅಮ್ಮಂದು ಒಂದೈತೆ, ಇವ್ರದ್ದು ಒಂದೈತೆ. ಒಂದು 10,000 ಆಗ್ತದೆ ಕಯ್ಯ. ಇಲ್ಲೇ ಬರ್ಸ್ತೀರಲ್ಲ ನೋಡುವಂತ ಇರು. ನಂಗೆ ಕೊಡಿ, ಅಲ್ಲೇ ಬರ್ಸ್ತೀರ. ನಾನು ಹಂಗೆ ಹೇಳ್ತೀನಿ. ನಮ್ಮ ಸರಿ ಒಂದು ಕಾಲಿಗೆ ಹಾಕಿಲ್ಲಲ್ಲ, ಕಾಲಿಗೆ ಅವ್ರಮ್ಮ ಯಾರೋ ದುಡ್ಡು ಹಾಕ್ಬಿಟ್ಟು ಅಲ್ಲಿ ಎಂಬತ್ತು ಕಾಲಿಗೆ ಹೊತ್ತು ಬರೀ ನೋಡಿ ನಾವು ತಗೊಂಡಿದೀವಿ ಅಂದ್ಬಿಟ್ಟು. ಆಮೇಲೆ ಸ್ಯಾಂಡಿ ಅನ್ಸುತ್ತೆ ನೋಡ. ನಾಗರ ಇಂಗ್ಲಿಷ್ ಅರ್ಥ ನಾಗರಾಜ ಮಂಜುಶ್ರೀನಾ ಇಲ್ಲ ಸೌಂದರ್ಯ ಅಂತಾನೆ ಬರೆಯೋದು. ಅವ್ರ ಕೈ ಕೊಡ್ಲಿಲ್ಲ ಅನ್ಸುತ್ತೆ. ಸೌಂದರ್ಯ ಕೈ ಕೊಟ್ಲಾ? ಅಬ್ಸರ್ವ್ ಮಾಡಲಿಲ್ಲ. ಲಾಸ್ಟಿಗೆ ಬಂದ್ಲು, ನಾವೆಲ್ಲ ತೆಗೆಸ್ಕೊಂಡು ಹೋದ್ರು ಫ್ಯಾಮಿಲಿ ಫೋಟೋ ಎಲ್ಲ. ಅವಾಗ ಲಾಸ್ಟಿಗೆ ಬಂದ್ಲು. ಅವ್ರ ಅಮ್ಮನೂ ಬಂದಿದ್ರಂತೆ, ನಾನು ಅದಕ್ಕೆ ಫೋಟೋ ತೆಗೆಸ್ಕೊಳ್ಳೋದು. ಅವರು ಕರೆದೋದ್ರು ಊಟಕ್ಕೆ. ನೋಡ್ತಿರ್ತಾರೆ ಬರೀತಾರೆ. ಹೇಳಿ ಅಕ್ಕ. ಕರ್ಕ ಬಾ.
ಅವ್ನು ಬರ್ತಾನೆ ಅಯ್ಯಪ್ಪ ಪುಣ್ಯಾತ್ಮ ಹೋಗು ಕೈ ಮುಗಿತೀನಿ ಇಲ್ಲಿ ಬಂದವನೆ ಹೊಡಿತೀವಿ ನಿಂಚನಾರು ಇಲ್ಲ ಅಂದ್ರೆ ಅಮ್ಮ ತಂದೆ ಸೋನ ಕರ್ಕೋಗು ರೊಟ್ಟಿ ರೊಟ್ಟಿ ನೀನ್ ಯಾರ್ಯಾರು ಬಿಡ್ಬೇಕು ಏನು ನಿಮ್ಗೆ ಇನ್ಯಾರಿಗೂ ಇಲ್ಲ. ಈಗ ಏನ್ ಕೆಲ್ಸ ಐತೆ ಅಲ್ಲಿ ಏನ ಕೊಟ್ಕೆಲಿ ಬಾರಲ್ಲ ಮಗ್ನೆ ಅಂತ ಕರಿತೀಯ, ನನ್ನ ನೀನು ಕರಿತಾ ಇಲ್ಲ, ನನ್ನ ಮುದ್ದು ಮಾಡ್ತಿಲ್ಲ, ಅವನನ್ನ ಮಾತ್ರ ಮುದ್ದು ಮಾಡ್ತೀಯ. ಆಮೇಲೆ ಅವನಿಗೆ ನನಗೆ ಬೈದ್ಬಿಟ್ಟು ಹೊರಗಡೆ ಹೋಗು ನಾವು ಒಬ್ಬರು ಮಾಡ್ತಿದ್ದೀನಿ ಅಂತ ಅವನಾದ್ರೆ ಬಾರವ ನೀನು ಆಟಾಡಿಸ್ತೀನಿ ಅಂತೀಯ. ನೀನು ನಾನೇನು ಕರಿತಿಲ್ಲ ಕಡೆ ಆಲ್ಟಿ ತಾಳಿ ಹೇಳ್ತಿದ್ಲು, ನಾನು ಏನು ಮಾಡ್ತಿಲ್ಲ. ಅದೇ ಅವನ ತಮ್ಮನ್ನು ಅವನಿಗೆ ಕೂಡ ನೋಡಲ್ಲಿ ನೀನು ಎದ್ದು ಬಂದಲ್ಲ ಮುಚ್ಚುಳ ಅದ್ರೊಳಗೆ ಬಿತ್ತು. ಕಬ್ಬಡದ್ ಇರ್ಬೇಕಂತ ನೋಡೋಣ. ಚರಿ ರಿಮೋಟ್ ಹೊಡಿ ಕೊಡ್ಬಾ ಇಲ್ಲಿ. ಕಾವ್ಯ ಎಷ್ಟು ಇದೆ ಇದು ಮಾಡಿದ್ರು ನಿಲ್ಲಲ್ಲ ಅವ್ರದ್ದು. ಅಲ್ಲೋಗಿ ಅವ್ನು ಮಂಗ್ಯ ಟಾರ್ಚರ್ ಕೊಡ್ತಾರೆ. ಸಂದೀಪನ್ನ ಮಾಮ ಟಿವಿ ಹಾಕೊಡ್ಬಾರ್ದು, ಚಿಂಟು ಟಿವಿ ಹಾಕೊಡ್ಬೋ ಅಂತ. ಅದು 3 ಜನ ಮಾಮ ಅಂದ್ಬಿಟ್ರೆ ಅದು ಟೆರೆಸಿಗೆ ಕಿತ್ತೋಗ್ಬಿಡುತ್ತೆ. ಆ ರೇಂಜಿಗೆ ಇರ್ತಾರೆ. ನಂಗೆ ಯಾನ್ ರಿಮೋಟ್ ಹುಡುಕ್ತೈತೆ, ರಿಮೋಟ್ ಇಲ್ಲ. ಟಿವಿ ರಿಮೋಟ್ ಬೇಡವಾ? ರಿಮೋಟು ಸಿಗ್ತಾ ಇಲ್ಲ. ಇದನ್ನ ಕರಿಗೆ ಹಾಕದ ಸೊಪ್ಪಿಂದ ಬೇಡ, ಇಲ್ಲ ಎಸಿ ಅದ ಸೋಸಿರೋದ. ಹಾಂ ಇಷ್ಟು ಕಂತೆ ಬೇಕಾ? ಯಾರು ಇಲ್ಲ, ಸೋಸೆ ಆಗಿಂದ ಸುಮ್ಮನೆ ಕೂತಿದ್ದೀನಿ ನಾನು. ಅವಳು ಎಷ್ಟು ನೀಟು ಸೋಸ್ತಾಳು. ಏನು ಪಪ್ಪ ಹೆಂಗೆ ಅಂದ್ಬಿಟ್ಟೆ ನೀನು? ಹಾಂ ಸೋಸೆ ಆಯ್ತು ಕಣಂಟಿ. ಆ ಆಲೂಗಡ್ಡೆ ತೊಳೆದು ಹಾಕ್ಬೇಕು. ತೊಳೆದು ಅದು ಜಗ್ತಿ ಮಾಡಿಟ್ರು ಮಡಿಕೇತಾರೆ. ಹಾಂ ಸೋಸ್ತೀನಿ ಆಯ್ತಲ್ಲ. ಉಡಿ ಬಿಡ್ಬೇಕಾಯ್ತಾ? ಅಲ್ಲೇ ಕುತ್ಕೊಂಡು ಮಾತಾಡ್ತವ್ರೆ, ಇಲ್ಲೂ ಕುತ್ಕೊಂಡು ಮಾತಾಡ್ತವ್ರೆ, ಮಕ್ಳು ತಿನ್ನಿಸ್ತವ್ರೆ. ಇವ್ರದ್ದೊಂದು ಗ್ರೂಪು. ಏನ ಬಂಗಾರಿ ಪಪ್ಪ ಇಲ್ಲ ಕಣಮ್ಮ, ಬರುತ್ತೆ. ನಾವು ಅಷ್ಟು ತಿನ್ನಿಸ್ತಿರ್ತೀನಿ, ತಿನ್ನು ಮನೆ. ಫೋನ್ ಕೊಡ್ಲಾ? ನೋಡಿ ಗೈಸ್, ಬೆಳಗ್ಗೆಗೆ ಬೀಗ್ರೂಟ ಅಲ್ವಾ, ಪುಳಿಯೋಗರೆ ಗೊತ್ತು ಮಾಡಿ ಇಡ್ತಾಯಿದ್ದೀವಿ ಬೆಳಗ್ಗೆ ರಾತ್ರಿಗೇನೆ. ಸಾರಿ ರಾತ್ರಿನೇ ಮಾಡ್ತಾಯಿದ್ದೀವಿ. ಬೆಳಗ್ಗೆ ತಿಂಡಿಗೆ ಅನ್ನ ಮಾಡ್ಕೋಬೋದು, ಈಸಿ ಆಗುತ್ತೆ ಅಂತ. ನನ್ನ ಮಗಳು ನೋಡಿ ಎಷ್ಟು ನೀಟಾಗಿ ಕೂತೊಳಗೆ ಗೊಂಬೆ ಥರ. ಅವಳಿಗೆ ನಿದ್ದು ಬಂದೇವೆ, ಅನ್ನ ತಿನ್ನೋಕೆ ಸರ್ಕಸ್ ಮಾಡ್ತಾಯಿದ್ದೀವಿ ನಾವು. ಮಾಡಿ ಇಟ್ಬಿಡೋಣ ಅಂತ. ನನಗೇನೋ ಬರೋಲ್ಲ ಗೈಸ್. ಖಾರ ಎಲ್ಲ ಕಣವ ಅದು ಅಲ್ಲ, ಅದು ಅರ್ಶಿನ ಪುಡಿ ಕಣವ, ಅದು ಖಾರ ಪುಡಿ ಅಲ್ಲ, ಅರ್ಶಿನ ಪುಡಿ ಹಾಕಿದ್ದು ಸವಿತಕ್ಕ. ಕೊಯ್ಲೆ ಇಟ್ಟಿದ್ದೆ ಎಲ್ಲ ಬಟ್ಟೆನ. ಏನು ಮಾಡೋರೆ ಗೊತ್ತಾ, ಇದು ನಾಳೆಗೆ ಬೇಕಲ್ಲ, ಜೋಡಿಸ್ಕೊಂಡು ಇಟ್ಕೊಂಡವ್ರಿ ನಾವು ಬಂದಿದ್ದು. ಇದೆಲ್ಲ ಇದು ಮಾಡ್ದೋ ಕಣೆ ಅಕ್ಕ. ಅವಾಗ ನಮ್ಮ ಅಣ್ಣ ಹೇಳಿದ್ರೆ ಕಬೋರ್ಡ್ ಕ್ಲೀನ್ ಮಾಡಿದಾಗ ಎಷ್ಟು ಬಟ್ಟೆಗಳಿದ್ದು ಗೊತ್ತಾ. ಇಲ್ಲೇ ಇಟ್ಟಿದ್ದೆಲ್ಲ ಬಟ್ಟೆಗಳಲ್ಲೇ. ನೋಡಿ ಎಲ್ಲೆಲ್ಲ ಕುತ್ಕೊಂಡು ಮಾತಾಡ್ತಾರೆ. ಎಲ್ಲೆಲ್ಲೂ ಜನ, ಅಲ್ಲೂ ಜನ, ಇಲ್ಲೂ ಜನ, ಎಲ್ಲೆಲ್ಲೂ ಜನ. ಪುಳಿಯೋಗರೆ ಮಾಡೋಣ ಸಿಗೋಣ ಬಿಡು. ನೀನು ಸ್ವಲ್ಪ ಬಿಡು, ಸಾಲಿಲ್ಲ ಅಂದ್ರೆ ಉಯ್ತಾ ಇರೋದೆ.